ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲಿದ್ದಾರೆ ಇವರು ಅನ್ನೋ ಹಾಗೆ ಆಗಿರುತ್ತೆ. ನೋಡ್ತಾ ಇರ್ಬೋದು ವಿನುನ ನೋಡೋಕ್ಕಂತ ನಿನ್ನೆ ನೈಟ್ 11 ಗಂಟೆಗೆ ಅಮ್ಮರ ಊರಿಗೆ ಬಂದಿದ್ವಿ. ಅಮ್ಮ ಬಂದಿದ್ದೆ ವಿನುಗೆ. ತುಂಬ ಅಂದರೆ ನೋವು, ಸಂಕಟ, ವಿನು ಬಾಧೆ ನೋಡೋಕ್ಕಾಗ್ತಿಲ್ಲ. ಅಷ್ಟು ಅವಳಿಗೆ ಒಂಥರ ಚುಚ್ಚೋದು, ಒತ್ತೋದು ಅಂತಾರಲ್ಲ, ಆ ಥರ ಆಗ್ತಾಯಿದೆ. ಇನ್ನು ಅಮ್ಮರ ಮನೆ ಮುಂದೆ ನೋಡ್ತಾ ಇರ್ಬೋದು ಬೆಳಗ್ಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಆಗಿದೆ ಮೊದಲಿಗೂ ಇವಾಗೂ. ಹಿಂದೆ ಬೇಸಿಗೆ ಏನು ಮೊನ್ನೆ ಮುಗೀತಲ್ವ, ಆವಾಗ ಎಲ್ಲನೂ ಮನೆ ಹತ್ರ ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ಮನೆ ಸೋರ್ತಾ ಇತ್ತು, ಹಾಗಾಗಿ ಶೀಟ್ ಎಲ್ಲ ಹಾಕ್ಸ್ಬಿಟ್ಟು ಚೇಂಜ್ ಒಳಗಡೆ ಏನು ಹೊಗೆಗೂಡು ಅದೆಲ್ಲ ಇತ್ತು ತೆಗೆಸ್ಬಿಟ್ಟು ರೆಡಿ ಮಾಡಿಸಿದ್ದಾರೆ. ಇನ್ನು ಎದ್ದ ತಕ್ಷಣನೇ ಟೀ ಕಾಫಿ ಏನು ಕುಡಿದೇನೆ ವಿನುನ ನೋಡಿಕೊಂಡು ಮಾತಾಡಿಸ್ಕೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ. ಭಾಳ ಬೇಜಾರು ಅಂದರೆ ಸಖತ್ತು ಬೇಜಾರಾಗಿದೆ ಅವಳನ್ನು ನೋಡಿ. ಜ್ವರ ಕೂಡ ರಾತ್ರಿ ನೈಟ್ ಫುಲ್ಲು ಜ್ವರ ಬಂದಿತ್ತು. ನನ್ನ ಪಕ್ಕದಲ್ಲೇ ಮಲ್ಕೊಂಡು ಅಮ್ಮ ಅಮ್ಮ ಅಂತ ಇದ್ಲು. ಆ ಶಬ್ದ ನನಗೆ ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಬಿಡ್ತು. ನನ್ನ ಮಗಳು ಅಯ್ಯೋ ಅನ್ನೋದು ನನ್ನ ಕೈಲಿ ನೋಡೋಕ್ಕೆ ಆಗಲಿಲ್ಲ, ಕೇಳೋಕ್ಕೂ ಆಗ್ತಾ ಇರಲಿಲ್ಲ. ನೆನ್ನೆ ರೈಟ್ ಎಲ್ಲ ಫುಲ್ಲು ನಿದ್ದೆನೂ ಇಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮೂರಿಗೆ ನಾವು ಹೊರಟು ಬಂದ್ವಿ. ನಾನು ವೇದು ಪಾಪು ಅವರ ಅಪ್ಪಾಜಿ. ಇವಾಗ 5:45 ಆಗಿದೆ, ಇನ್ನು 6 ಗಂಟೆ ಕೂಡ ಆಗಿಲ್ಲ. ಇನ್ನು ಮನೆಗೆ ಹೋಗ್ಬಿಟ್ಟು ಟೀ ಮಾಡಿಕೊಂಡು ಕುಡಿಬೇಕು. ನಿನ್ನೆ ಹಗಲಲ್ಲಿ ಅಮ್ಮ ಯಾವಾಗ ಬರ್ತೀಯಾ ಅಂತ ತುಂಬ ಅಂದರೆ ತುಂಬ ಚಟ್ಪಡಿಸ್ತಾ ಇದ್ಲು. ಬಟ್ ಬರೋಕ್ಕಾಗಲಿಲ್ಲ. ಅದನ್ನು ನೆನೆಸ್ಕೊಂಡು ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಯಾಕಪ್ಪ ಅಂದರೆ ನನ್ನ ಮಗಳಿಗೆ ನೋಡಿದರೆ ಹುಷಾರಿಲ್ಲ, ನಾವು ನೋಡಿದರೆ ಹೋಗೋಕ್ಕಾಗ್ತಾ ಇಲ್ಲ. ಮನೆ ಹತ್ರ ಪಟ್ಲಿ ಮರಿ ಅದನ್ನೆಲ್ಲ ಬಿಟ್ಟು ಅಂತ ತುಂಬ ನೋವು ಸಂಕಟ ಆಯಿತು. ನಿನ್ನೆ ನೈಟೇನೆ ಬುತ್ತಿ ನೀರು ಎಲ್ಲ ತಗೊಂಡು ಬಂದಿದ್ದೆ. ಇನ್ನು ಮನೆಗೆ ಬಂದುಬಿಟ್ಟು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಉಳ್ಳಿ ಮೊಳಕೆ ಕಟ್ಟಿದ್ದೆ, ಅದು ಮೊಳಕೆ ಕೂಡ ಬಂದಿತ್ತು. ಹಂಗಾಗಿ ಉಳ್ಳಿ ಮೊಳಕೆ ಸಾಂಬಾರು, ಬದನೆಕಾಯಿ, ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಸಂಜೆ ಕೂಡ ಹೋಗಬೇಕು ಅಲ್ಲಿಗೆ. ಪಟ್ಲಿ ಮರಿ ಎಲ್ಲ ನೋಡಿ ಕಟ್ಟಾಕಿ ಸಂಜೆ ಅಂದರೆ ಅವ್ರ ಅಪ್ಪಾಜಿ ಬಂದ ಮೇಲೆ ಒಂದು 8:30-9 ಗಂಟೆ ನೈಟು ಹೋಗೋ ಅಂಥದ್ದು. ಇನ್ನು ವೇದು ಪಾಪುಗೂ ಅಷ್ಟೇ ತುಂಬ ಅಂದರೆ ತುಂಬ ಕೆಮ್ಮಾಗ್ಬಿಟ್ಟಿದೆ. ಸ್ವಲ್ಪ ಕೆಮ್ಮು ನೆಗಡಿ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ. ಯಾಕಪ್ಪ ಅಂದರೆ ಸ್ವಲ್ಪ ಫಿಲ್ಟರ್ ನೀರೆಲ್ಲ ಕುಡಿದು ಅಲ್ಲ ಅಮ್ಮರೂರಿಗೆ ಹೋದಾಗ, ಹಂಗಾಗಿ. ಇನ್ನು ಇವತ್ತು ನಮ್ಮೂರಲ್ಲಿ ಮಂಜುನಾಥ ಸಂಘ ಏನು ಪಾಯಿಂಟ್ ಇದೆ ಅಲ್ಲಿ ಬಂದಿದ್ದೆ. ಯಾಕಪ್ಪ ಅಂತಂದರೆ ನಮ್ಮ ಗ್ರೂಪಲ್ಲಿ ಒಬ್ಬರಿಗೆ ಲೋನ್ ಆಗಿತ್ತು, ಹಂಗಾಗಿ ಪ್ರತಿನಿಧಿ ಆಗಿರೋದ್ರಿಂದ ಕೊಡಬೇಕಲ್ವ, ಹಾಗಾಗಿ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು ಒಂದು 6-7 ಜನ ಇದ್ದರು. ಇನ್ನು ಈ ಮೇಡಮ್ಮು ಪಾಪ ಊಟನೂ ಸಹ ಮಾಡಿರಲ್ಲ. ಅವ್ರನ್ನ ನೆನೆಸ್ಕೊಂಡದ್ದು ಕೂಡ ಬೇಜಾರಾಯಿತು. ಪಾಪ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ. ಇನ್ನು ಇಲ್ಲಿಂದ ಹೋದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ನೋವಾಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ವಿನು ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಅಷ್ಟು ಬಾಧೆ ಪಡ್ತಾ ಇದ್ದಾಳೆ. ಹಾಗಾಗಿ ಮನಸ್ಸಿಗೆ ತುಂಬ ನೋವು. ಅವ್ರ ಅಪ್ಪಾಜಿ ಇವಾಗ ಎಷ್ಟು ಎಳ್ಳೀರು ಜ್ಯೂಸು ಕೊಟ್ಟು ಬರೋಣ ಹೊರಡು ಅಂತ ಹೇಳಿದ್ದಾರೆ. ಹಾಗಾಗಿ ವಿನುಗೋಸ್ಕರ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ಹೋದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ತಗೊಂಡು ಹೋಗೋಣ ಅಂತ. ಬನ್ನಿ. ಇನ್ನು ಇವಾಗ ತಾನೇ ಮ್ಯಾಗಿ ಮಾಡಲಿಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈರುಳ್ಳಿ, ಬೀನ್ಸು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಎಲ್ಲನೂ ನೋಡ್ತಾ ಇರ್ಬೋದು. ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಮನೆ ಅಮ್ಮ ಬಂದಾಗ ಮಕ್ಕಳಿಗೆ ಮನೆ ಕ್ಲೀನ್ ಮಾಡ್ಕೋಬಾರ್ದು ಅಂತ ಹೇಳ್ತಾರಲ್ವ, ಹಾಗಾಗಿ. ಇನ್ನು ನಾನು, ಅವ್ರ ದೊಡ್ಡಮ್ಮ, ಅವ್ರ ತಾತ ಎಲ್ಲರೂ ಕೂಡ ವಿನೋನ್ ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಈಗ ತಾನೇ ಮನೆ ಬಿಟ್ವಿ. ಇನ್ನೇನು ಇವಾಗ ಬಂದು ಸುಮಾರು ಒಂದು 10 ಗಂಟೆ ಆಗಿದೆ ಟೈಮು. ಮೈಯೆಲ್ಲ ಒಂದು ಸ್ವಲ್ಪ ಹಿಂಗೆ ಒಂದು ಬೆರಳಿಟ್ರೆ ಜಾಗ ಇಲ್ಲ, ಅಷ್ಟು ವಿನುಗೆ ಅಮ್ಮ ಇದ್ದಿದ್ದಾವೆ. ಬರಲಿ ಅಮ್ಮ ಅಂದರೆ ತಣ್ಣಗೆ ಹೋಗ್ಬೇಕಿತ್ತು. ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ನೋವು, ಒಂಥರ ಚುಚ್ಚೋದು ಈ ರೀತಿ ಆಗ್ತಾಯಿದೆ. ಇನ್ನು ಈ ಊರು ಬಂದುಬಿಟ್ಟು ನಮ್ಮ ಊರಿನ ಸಮೀಪದಲ್ಲೇ ಇರುವಂಥ ಕಾಸರಟ್ಟಿ ಅಂತ ಹೇಳ್ಬಿಟ್ಟು ಈ ಊರ ಮೇಲೇ ನಾವು ಜಾಸ್ತಿ ಅಡ್ಡಾಡೋ ಅಂಥದ್ದು. ದುರ್ಗ ಹೋಗ್ಬಿಟ್ಟು ಏನು ಹೋಗಲ್ಲ, ಸ್ವಲ್ಪ ಲಾಂಗ್ ಆಗುತ್ತೆ. ಹಂಗಾಗಿ ನಮ್ಮೂರಿಗೆ ಮತ್ತು ಅಮ್ಮರೂರಿಗೆ ಒಂದು 12 ಕಿಲೋಮೀಟ್ರ್ ಡಿಸ್ಟೆನ್ಸು ಅಷ್ಟೇ. ಇನ್ನು ಮನೆಗೆ ಬಂದ್ವಿ. ನನ್ನ ಅಳಿಯ ನೋಡ್ತಾ ಇರ್ಬೋದು, ಮುದ್ದು ಅಳಿಯ. ಇನ್ನು ವಿನುಗೋಸ್ಕರ ಅವ್ರ ಅಪ್ಪಾಜಿ ಮಾವಿನ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ವಿನು ಎಲ್ಲ ತಿಂತಾ ಇದ್ದಾಳೆ. ಬಟ್ಟೆನೂ ಕೂಡ ಹಾಕೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಮೈಯೆಲ್ಲ ಚುಚ್ಚುತ್ತಲ್ಲ ಆ ರೀತಿ.
ಇನ್ನು ಇದೇ ಫಸ್ಟು ನನ್ನ ಹಳೆಯನ್ನು ನಾನು ವಿಡಿಯೋದಲ್ಲಿ ತೋರಿಸಿರೋ ಅಂಥದ್ದು. ಇವಾಗ ಬಂದುಬಿಟ್ಟು 5 ಮಂತ್ಸು ಅವನಿಗೆ. ಇನ್ನು ವಿನು ನೋಡ್ತಾ ಇರ್ಬೋದು, ಮಾವನಣ್ಣು ಇಷ್ಟಪಟ್ಟಿದ್ಲಲ್ವ, ಹಾಗಾಗಿ ಅವಳಿಗೆ ಎಲ್ಲ ತಿನ್ನಿಸಿ ಎಳ್ನೀರೆಲ್ಲ ಕೆತ್ತಿ ಕುಡಿಸ್ಬಿಟ್ಟು ನಾನು ಅವರ ಅಪ್ಪಾಜಿ ನಿನ್ನೆ ನೈಟ್ ಇಲ್ಲೇ ಉಳ್ಕೊಂಡಿದ್ವಿ. ಇವತ್ತು ನೈಟು ಹೊರಡ್ತಾ ಇದ್ದೀವಿ, ಯಾಕಂದರೆ ನಮ್ಮ ತಾತ ನಮ್ಮ ಅಕ್ಕ ಎಲ್ಲರೂ ಬಂದಿದ್ರಲ್ವ. ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಇವತ್ತು ಈ ರೀತಿ ರಂಗೋಲಿ ಹಾಕಿದ್ದೀನಿ. ದಿನ ಒಂದೊಂಥರ ರಂಗೋಲಿ ಹಾಕೋದೇ ಖುಷಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಡೈಲಿ ರಂಗೋಲಿ ಹಾಕೋದು. ಇನ್ನು ಮಕ್ಕಳಿಗೆ ಹೂ ಕಿತ್ತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾವು ಮಕ್ಕಳಿಗೆ ಅಮ್ಮ ಇದ್ದಾಗ ತಲೆ ಬಾಚೋದಿಲ್ಲ, ಮತ್ತು ಜಾಸ್ತಿ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿಲ್ಲ. ಹಂಗಾಗಿ ಗ್ಯಾಸ್ ಆಗಿರ್ಬೋದು ಈ ಥರನೆಲ್ಲ ಅವಲ್ಲೇ ಏನು ತೊಳೆಯೋಗಿಲ್ಲ, ಹಂಗಾಗಿ ಏನು ತೊಳೆದಿಲ್ಲ. ಮತ್ತು ಹಂಚಿಟ್ಬಿಟ್ಟು ಚಪಾತಿ ಮತ್ತು ಇದು ಬೆಂಡೆಕಾಯಿ ಹುರಿಯೋದಾಗಿರ್ಬೋದು, ಶೇಂಗಾ ಬೀಜ ಕರಿಯೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ನಮ್ಮ ಮನೇಲಿ ಇಲ್ಲದೇ ಇದ್ದರೂ ಅಷ್ಟೇ, ನಮ್ಮ ಮನೆ ಮಗಳಂದಮೇಲೆ ನಾವು ಇದನ್ನೆಲ್ಲ ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ನಡೆಸ್ಕೊಳ್ತಾ ಇದ್ದೀನಿ. ಇನ್ನು ಹೂವೆಲ್ಲ ಕಿತ್ಕೊಂಡು ಬಂದಿದ್ದಾಯಿತು ಬಾಗಿಲಿಗಿಡೋದಕ್ಕೆ. ಇನ್ನು ಈಗ ಚೆನ್ನಾಗಿರೋವಂಥ ರಂಗೋಲಿ ಇನ್ನು ಒಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿರಲ್ಲ, ಆ ರೀತಿ ಮಾಡಿಬಿಡ್ತಾನೆ ವೇದು ಬಾಬು. ಹಂಗೆ ಎಲ್ಲ ಕಾಲಲ್ಲೇ ಅಳಿಸಾಕೋದು ಈ ಥರ ಮಾಡ್ತಾ ಇರ್ತಾನೆ. ಇನ್ನು ಒಳಗಡೆ ಟೀಗೆ ಇಟ್ಟಿದ್ದೀನಿ. ಇವಾಗ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿರೋಂಥದ್ದಲ್ವ, ಇನ್ನು ಟೀ ಈಗ ತಾನೇ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ 6 ಗಂಟೆ ಅನಿಸುತ್ತೆ ಟೈಮು, 6:30. ಇನ್ನು ಸ್ವಲ್ಪ ಹೊತ್ತಲ್ಲೇ ಅಡುಗೆ ಕೆಲಸ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಮುದ್ದೆ ಮಾತ್ರ ಅವ್ರ ಅಪ್ಪಾಜಿ ಸ್ನಾನಕ್ಕೆ ಹೋದಾಗೇ ಮುದ್ದೆಗಿಡೋ ಅಂಥದ್ದು. ಜಾಸ್ತಿ ಅಂದರೆ ಆರಿರೋ ಮುದ್ದೆ ಊಟ ಮಾಡಲ್ಲ. ಅನ್ನ ಆರಿದ್ರು ಊಟ ಮಾಡ್ತಾರೆ, ಮುದ್ದೆ ಮಾತ್ರ ಬಿಸಿದೇ ಆಗಬೇಕು. ಅವ್ರು ಹೊಟ್ಟೆ ತುಂಬ ಊಟ ಮಾಡಿದ್ರಲ್ವ ನಮಗೆ ಖುಷಿ ಆಗೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೇ ಮುದ್ದೆ ಮಾಡ್ತೀನಿ. ಇನ್ನು ಗುಲಾಬಿ ಹೂ ಇಟ್ಟ ಮೇಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸ್ಲುಕೊಂಡು. ಇನ್ನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಾವ ನೇರಳೆ ಹಣ್ಣು ತಂದು ಕೊಟ್ಟಿದ್ದರು. ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಸಖತ್ತು ನೇರಳೆ ಹಣ್ಣು, ನನಗಂತೂ ತುಂಬ ಇಷ್ಟ ಈ ನೇರಳೆ ಹಣ್ಣು. ಇನ್ನು ವೇದು ಪಾಪಕ್ಕೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ತಂದುಬಿಟ್ಟು ಇಟ್ಟಿದ್ದೀನಿ ಪಕ್ಕದಲ್ಲಿ. ಅವನು ಇದೇನು ಹಣ್ಣು ಅಂತ ಕೇಳ್ತಾ ಇದ್ದಾನೆ. ಇದೇ ಫಸ್ಟ್ ಟೈಮ್ ತಿಂತಾ ಇರೋದಲ್ವ, ಹಾಗಾಗಿ ನಾನು ಬಂದು ಇದು ನೀನು ತಿನ್ನೋದಲ್ಲ, ಇದು ಹುಳ ಅಂತ ಹೇಳ್ತಾ ಇದ್ದೀನಿ ವೇದು ಪಾಪುಗೆ. ಸರಿ, ನನಗೆ ಬೇಗ ಮ್ಯಾಂಗೋ ಮಾವಿನ ಹಣ್ಣು ಕಟ್ ಮಾಡಿ ಕೊಡ್ಬೇಕು ನೋಡು ಅಂತ ಹೇಳ್ಬಿಟ್ಟು ಗುರಾಯಿಸ್ತಾ ಇದ್ದಾನೆ. ತಡಿಯಪ್ಪು, 1-2 ತಿಂದ್ಬಿಡ್ತೀನಿ ಅಂತ ತಿಂತಾಯಿದ್ದೀನಿ. ನಾನೆಚ್ಚು ನೀನೆಚ್ಚು ಅಂತ ಸಖತ್ತಾಗಿ ತಿಂದಾಕ್ತಾಯಿದ್ದೀವಿ ನೇರಳೆ ಹಣ್ಣು ತುಂಬ ಒಳ್ಳೆಯದಂತೆ ಆರೋಗ್ಯ ದೃಷ್ಟಿಯಿಂದ ಅಂತಾರೆ. ಮತ್ತು ನಮ್ಮ ಹೊಟ್ಟೆ ಒಳಗಡೆ ಗೊತ್ತಿಲ್ಲದೇನೋ ಈ ಥರ ಕೂದಲಾಗಿರ್ಬೋದು, ಏನಾದರೂ ಹೊಟ್ಟೆ ಒಳಗೆ ಸೇರಿಕೊಂಡಿದ್ರೆ ಅದು ಎಲ್ಲ ತೆಗೆದು ಹೊರಗಡೆ ಹಾಕುತ್ತೆ, ಕ್ಲೀನ್ ಮಾಡುತ್ತೆ ಅಂತ ಅಂತಾರೆ. ವರ್ಷಕ್ಕೊಂದು ಸತಿ ಆದರೂ ನೇರಳೆ ಹಣ್ಣು ತಿನ್ನಬೇಕಂತೆ. ಇನ್ನು ಈ ವರ್ಷ ನೇರಳೆ ತುಂಬ ಕಾಪಿದೆ ಎಲ್ಲ ಕಡೆಗೂ ಅಂತ ಮಾತಾಡ್ತಾರೆ. ನಮ್ಮ ತೋಟದಲ್ಲಿ ನೇರಳೆ ಮರ ಇಲ್ಲ, ಮೊದಲೆಲ್ಲ ಇದ್ವಂತೆ ನಮ್ಮ ಬದಗಳಲ್ಲಿ, ಎಲ್ಲ ಕಡ್ದಾಕಿದ್ದಾರೆ ನಮ್ಮ ಮನೆಯವರು ಅಂತ ಇರ್ತಾರೆ ಅವಾಗವಾಗ ನಮ್ಮ ಅಕ್ಕ ಅವರೆಲ್ಲ. ಇನ್ನು ವೇದು ಪಾಪ ನೋಡ್ತಾ ಇರ್ಬೋದು, ಎಷ್ಟು ಕ್ಯೂರಿಯಾಸಿಟಿ ಮಾಡ್ತಾ ಇದ್ದಾನೆ. ಅವನಿಗಂತೂ ಈ ಹಣ್ಣು ತಿನ್ನಬೇಕು ಅಂತ. ಬೇಡಪ್ಪು ನಿನಗೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸಮಾಧಾನ ಮಾಡ್ತಾಯಿದ್ದೀನಿ. ಇನ್ನು ವಿನುಗೆ ಇವತ್ತು ಭಾಳಷ್ಟು ಕಡಿಮೆ ಆಗಿದ್ದಾವಂತೆ. ಅಮ್ಮ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳ ಪಾಡಿಗಳು ಅಂತ ಹೇಳ್ತಿದ್ದಾರೆ. ನಿನ್ನೆ ಮೊನ್ನೆ ಅಂತೂ ತುಂಬ ಜ್ವರ ಮತ್ತು ಅದೊಂಥರ ಚುಚ್ಚಿದಂಗೆ ಆಗ್ತಾವಲ್ಲ ಅಮ್ಮ, ಆ ಥರ ಆಗಿಬಿಟ್ಟು ತುಂಬ ನೋವ್ತಿದ್ಲಂತೆ. ಇನ್ನು ಒಂದಿನಕ್ಕೆ ಅಗ್ಲಗ್ಲ ವಿನು ಹತ್ರ ಮಾತಾಡೋದೇ ಆಗಿದೆ. ಇನ್ನು ಈಗ ತಾನೇ ಮಾತಾಡಿ ಬಂದೆ, ಅಮ್ಮ ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗಿ ಆಗಿದ್ದೀನಿ, ನೀನು ಚೆನ್ನಾಗಿರು ಅಂತೆಲ್ಲ ನನ್ನ ಮಗಳು ಹೇಳ್ತಾ ಇದ್ದಾಳೆ. ನನಗಂತೂ ಇದೇ ಖುಷಿ ಅನ್ನಿಸ್ತು. ಇನ್ನು ನೋಡೋದಕ್ಕೆ ಇವತ್ತೇನೂ ಹೋಗ್ತಾ ಇಲ್ಲ, ಮನೆ ಕೆಲಸ ಪಟ್ಲಿ ಮರಿಗಳು ಇವೇ ಆಗುತ್ತಲ್ಲ, ಹಂಗಾಗಿ ನೋಡ್ತಾ ಇರ್ಬೋದು. ಒಂದು ತಟ್ಟೆ ಇರೋವಂಥವನ್ನ ಇವಾಗ ಎಷ್ಟು ಮಾಡಿದ್ದೀವಿ ಎಲ್ಲರೂ ತಿಂದು. ಒಬ್ಬೊಬ್ಬರಿಗೆ ಈ ಹಣ್ಣು ತಿಂದರೆ ಗಂಟ್ಲು ನೋವು ಬರುತ್ತಂತೆ. ಅದೆಷ್ಟು ಸುಳ್ಳು ಎಷ್ಟು ಸತ್ಯನೋ ಗೊತ್ತಿಲ್ಲ. ನಮಗಂತೂ ಯಾವ ಗಂಟ್ಲು ನೋವು ಈ ಥರ ಏನೂ ಆಗಲ್ಲ. ಈ ಹಣ್ಣು ತಿಂದ ತಕ್ಷಣ ಕೆಲವ್ರು ಅಂತಾರೆ ಗಂಟ್ಲು ಹಿಡಿಯುತ್ತೆ, ಗಂಟ್ಲು ನೋವಾಗುತ್ತೆ ಅಂತ. ಇವಾಗ ನಾವು ತಿಂತಿರೋ ಹಣ್ಣಂತೂ ಸಖತ್ತು ಸ್ವೀಟ್ ಇದ್ದಾವೆ, ಉಪ್ಪೇ ಬೇಡ ಅಷ್ಟು ಚೆನ್ನಾಗಿದ್ದಾವೆ. ಬಟ್ ಉಪ್ಪು ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಏನು ಹಾಕ್ಕೊಂಬಂದಿಲ್ಲ, ಉಪ್ಪೊಂದು ಹಾಕ್ಕೊಂಬಂದಿದ್ದಾಳೆ ನಮ್ಮ ಅಕ್ಕನ ಮಗಳು. ನೋಡ್ರಿ ಈ ಸೀಸನಲ್ಲಿ ಎಷ್ಟು ಥರ ಹಣ್ಣು ಬರುತ್ತೆ ಅಂತ. ಮಾವಿನ ಹಣ್ಣು, ಬೇವಿನ ಹಣ್ಣು, ಈ ಥರ ಏನಪ್ಪ ಇದು ನೇರಳೆ ಹಣ್ಣು, ಇವಕ್ಕೆಲ್ಲ ನೋಣ ಜಾಸ್ತಿ ಅಂತೆ. ಹಂಗಾಗಿ ಇವಾಗ ಬಂದ್ಬಿಟ್ಟು ಮನೆ ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ಟು ಕೂತು ತಿಂತಾ ಇದ್ದೀವಿ. ಬೀಜ ಎಲ್ಲಾನು ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಮನೆ ಹತ್ರನೇ ಹಾಕ್ಕೋಬೇಕಾಗುತ್ತೆ ಅಂತ ಈ ಕಡೆ ಮನೆ ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ಟು ತುಂಬ ಚೆನ್ನಾಗಿ ತಿಂತ ಎಂಜಾಯ್ ಮಾಡ್ತಾ ಇದ್ದೀವಿ. ಇವಾಗ ಮನಸ್ಸಿಗೆ ರಿಲೀಫ್ ಅಂತ ಕೂಡ ಅನಿಸ್ತು. ಮಧ್ಯಾಹ್ನ ವಿನು ಫೋನ್ ಮಾಡಿ ಅಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಬೇರೆ ಹೇಳಿದ್ಲಲ್ವ, ಹಂಗಾಗಿ ಇನ್ನು
ಇವತ್ತಿಗೆ 3 ದಿನ ಆಯ್ತು, ತಲೆನೇ ಬಾಚಿಲ್ಲ. ನಿಜವಾಗ್ಲೂ ಎಷ್ಟು ಉರಿತಾ ಇದಾವೆ ಕೂದಲು, ಒಂಥರ ತಲೆ ಎಲ್ಲ ಬಿಗಿಯೋ ತರ ಅನಿಸ್ತಾ ಇದೆ. ಎಷ್ಟೊತ್ತಿಗೆ ನಾನು ತಲೆ ಬಾಚ್ಕೊಂತೀನಪ್ಪ ಪರಮಾತ್ಮ ಅಂತ. ಇನ್ನ ಈ ಹೊತ್ತು ನೋಡ್ತಾ ಇರ್ಬೋದು ನಮ್ಮ ಅಕ್ಕರ್ದೇನೆ ತುಂಬಾ ಗುದ್ದುತ್ತೆ. ವೇದ ಪಾಪ ಇದಕ್ಕೆ ಬಂದ್ಬಿಟ್ಟು ಗೋಡಂಬಿ ಎಲ್ಲ ಕಿತ್ಬಿಟ್ಟು ತಿನ್ನಿಸ್ತಾ ಇರ್ತಾನೆ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹಣ್ಣು ತಿಂದಿದ್ದಾಯ್ತು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾಲ್ಗೆ ಯಾವ ಕಲರ್ ಆಗಿದೆ ಅಂತ.